ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ವಾರದ ದಿವಸ ಶುಕ್ರವಾರ ಬೆಳಿಗ್ಗೆನೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆಲ್ಲ ಫೋಟೋಕ್ಕೆಲ್ಲ ಹೂವು ಎಲ್ಲ ಹಾಕಿ ಚೌಡಮ್ಮನಿಗೆಲ್ಲ ರೆಡಿ ಮಾಡಿ ಇವತ್ತು ಬಂದು ಮೊಸರನ್ನ ಇಟ್ಟು ತಳಗೆ ಇಟ್ಟು ಪೂಜೆ ಮಾಡ್ತೀವಿ. ಮೊಸರನ್ನ ಮತ್ತು ಹಾಲಿಟ್ಟು ಪೂಜೆ ಮಾಡ್ತೀವಿ. ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಇಕ್ಕೇ ಇಕ್ತೀವಿ, ಅಂದರೆ ದೇವ್ರಿಗೆ ಪ್ರಸಾದ ಇಕ್ಕಿ ಪೂಜೆ ಮಾಡ್ತೀವಿ. ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಪೂಜೆ ಎಲ್ಲ ಆಯಿತು. ಪೂಜೆ ಆಗಿದ ತಕ್ಷಣವೇ ಇವತ್ತು ಎಲ್ಚಿ ಜ್ಯೂಸ್ ಬಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ಪುದೀನ, ಕೊತ್ತಂಬರಿ, ಕಾಳು ಮೆಣಸು, ಸ್ವಲ್ಪ ಉಪ್ಪು, ಶುಂಠಿ ಹಾಕಿ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೊತೀವಿ. ಫಿಲ್ಟ್ರ್ ಮಾಡಿಲ್ಲ ಅಂದರೆ ಯಾರೂ ಕುಡಿಯಲ್ಲ, ಅಂದರೆ ಸ್ವಲ್ಪ ತರಿ ತರಿ ಇರತ್ತೆ ಅಂದ್ಬಿಟ್ಟು ಕುಡಿಯೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಫುಲ್ ಫಿಲ್ಟ್ರ್ ಮಾಡಿಬಿಡ್ತೀನಿ. 2 ಸಲ ಫಿಲ್ಟ್ರ್ ಮಾಡಿದ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ಫಿಲ್ಟ್ರ್ ಮಾಡಿಕೊಟ್ರೆ ಎಲ್ಲರೂ ಕುಡಿತಾರೆ. ಆಮೇಲೆ ಟಿಫನ್ ಬಂದು ಟೊಮೆಟೊ ಬಾತ್ ಮಾಡಿದ್ವಿ. ಟಿಫನ್ ಎಲ್ಲ ಆಯಿತು. ಮಧ್ಯಾಹ್ನಕ್ಕೆ ಲಂಚ್ಗೆ ನಾನು ಕಡಲೆಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಬಂದು ನೀವು ದೋಸೆಗೆ ತಿನ್ಬೋದು, ಇಡ್ಲಿಗೆ ತಿನ್ಬೋದು, ರೊಟ್ಟಿಗೆ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಕಡಲೆಬೇಳೆ ಒಂದು 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಖಾರಕ್ಕಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಏನು ಯೂಸ್ ಮಾಡೋದೇನು ಬೇಕಾಗಿರಲ್ಲ, ಬರೀ ಡ್ರೈಯಾಗೆ ನಾವು ಫ್ರೈ ಮಾಡಿಕೊಂಡ್ರೆ ಕೆಂಪು ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಿ. ತುಂಬ ಒಂದು ಸಲ ಮಾಡ್ಕೊಂಡು ತಿಂದರೆ ಇನ್ನೂ ಒಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಜ್ವರ, ನೆಗಡಿ, ಕೆಮ್ಮಿರೋವಾಗ ಆ ಥರ ಟೈಮಲ್ಲಿ ಈ ಥರ ಮಾಡಿಕೊಂಡು ತಿನ್ಬೋದು. ಫ್ರೈ ಆಯಿತು. ನಾನಿವಾಗ ಕಾಯಿ ತುರಿ ಮತ್ತು ಸ್ವಲ್ಪ ಶುಂಠಿ, ಹುಣಸೆಹಣ್ಣು, ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ನಾನು ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕಮ್ಮಿ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೆವಿ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ, ಅಂದರೆ ಅದ್ರ ಕಾಯಿ ಸ್ಮೆಲ್ಲೇ ಬೇರೆ ಥರ ಆಗೋಗುತ್ತೆ. ಕಮ್ಮಿ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ನಾವು ಬೇರೆ ಬೇರೆ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸಾಕು, ಇಷ್ಟು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಇದನ್ನು. ಕಾಯಿ ಫ್ರೈ ಆಗ್ತಾ ಇದ್ದಂಗೆ ಅದೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಮತ್ತು ಇವಾಗ ಕಡಲೆ ಬೀಜ ಒಂದು 3 to 4 ಸ್ಪೂನ್ಸ್ ಅಷ್ಟು ನಾನು ಕಡಲೆ ಬೀಜ ಅದು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಾ ಇದ್ದಂಗೆ ಮಿಕ್ಸಿ ಜಾರಲ್ಲಿ ಫಸ್ಟು ನಾವು ಬಂದು ಕಾಯಿ ತುರಿ ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವೋ ಅದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಮತ್ತು ನಾನು ಒಣಗಿದ ಮೆಣಸಿನ್ಕಾಯಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಿಕ್ಸಿಗೆ ಹಾಕ್ಕೊಬೇಕಲ್ವ, ಅದು ಕಡಲೆಬೇಳೆ ಉದ್ದಿನಬೇಳೆ ಲಾಸ್ಟಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕಡಲೆ ಬೀಜ ನಾವು ಇದು ಫ್ರೈ ಮಾಡ್ಕೊಂಡಿದ್ವಲ್ವ ಲಾಸ್ಟಲ್ಲಿ, ಆ ಕಡಲೆ ಬೀಜನ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಮೀಡಿಯಮಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಮೀಡಿಯಮಾಗೆ ಮಿಕ್ಸಿಗೆ ಹಾಕ್ಕೊಂಡಿರೋದಾಯಿತು. ನಾನು ಲಾಸ್ಟಲ್ಲಿ ಬಂದು ನಾನು ಕಡಲೆಬೇಳೆ,
ಉದ್ದಿನ ಬೇಳೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ಫುಲ್ಲು ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ನಾವು ಅನ್ನಕ್ಕೆ ನಾವು ಕಲ್ಸ್ಕೊಂಡು ತಿನ್ನೋವಾಗ ನಮಗೆ ಬಾಯಿಗೆ ಸಿಗಬೇಕು. ಕಡಲೆಬೇಳೆ ಉದ್ದಿನಬೇಳೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಫಸ್ಟ್ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಇಷ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಕಡಲೆಬೇಳೆ ಚಟ್ನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ದಿಢೀರ್ ನೀವೇನು ಅಡುಗೆ ಇಲ್ಲ ಆ ಥರ ಟೈಮಲ್ಲಿ ದಿಢೀರಾಗೆ ಒಂದು 10 ನಿಮಿಷಕ್ಕೆಲ್ಲ ಅನ್ನ ಮಾಡಿಕೊಂಡ್ರೆ ಈ ಚಟ್ನಿ ಮಾಡಿಕೊಂಡು ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆಮೇಲೆ ರೊಟ್ಟಿಗೆ, ಗೋಧಿ ರೊಟ್ಟಿ, ರವೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಐತೆ ಅನ್ನೋದು. ತುಂಬ ಟೇಸ್ಟಾಗಿರುತ್ತೆ. ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವತ್ತು ಮಧ್ಯಾಹ್ನಕ್ಕೆ ಲಂಚಿಗೆ ಕಡಲೆಬೇಳೆ ಅನ್ನ ತುಪ್ಪ ಹಾಕ್ಕೊಂಡು ಊಟ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೇನು ಊಟ ಮಾಡಬೇಕು. ಮಧ್ಯಾಹ್ನ ಊಟ ಮಾಡಿಕೊಂಡು ಇವಾಗ ನಾವು ಡೆಂಟಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಬ್ರೇಸಸ್ ಹಾಕ್ಸ್ಬೇಕಾಗಿತ್ತು. ಮುಂಚೆ ಬಂದು ನಾವು ಮೆಜರ್ಮೆಂಟ್ ಕೊಟ್ಬಿಟ್ಟು ಹೋಗಿದ್ವಿ. ಇವಾಗ ಬ್ರೇಸಸ್ ಹಾಕ್ತಾರೆ. ಇವಾಗ ಒಂದು ಹಾಕಿದ್ರು, ಇನ್ನೊಂದು ಮೆಜರ್ಮೆಂಟ್ ಅವ್ರು ತಿರ್ಗಾ ತೊಗೊಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮಿನಿಮಮ್ ಇವತ್ತು ಸ್ಟಾರ್ಟಿಂಗ್ ದಿವಸ ಅಲ್ವಾ, 3 to 4 ಅವರ್ಸ್ ಮೇಲಾಗುತ್ತೆ. ನಾವು ಬಂದಿರೋದೇ ಒಂದು 3 ಅವರ್ಸ್ 4 ಅವರ್ಸ್ ಆಗ್ತಾಯಿತ್ತು. ಇವಾಗ ಬ್ರೇಸಸ್ ಹಾಕ್ತಾಯಿದ್ರು. ಇವಾಗ ನಾವು ಏನೋ ಅನ್ಕೊಂಡ್ಬಂದಿರೋದು ಅಲ್ಲೇ ಏನೋ ಆಗ್ತಾಯಿತ್ತು. ಇದೆಲ್ಲ ಮುಗಿಸ್ಕೊಂಡು ಇವಾಗ ನೈಟ್ ವಾಪಸ್ ಬರೋಷ್ಟೊತ್ತಿಗೆ ನೈಟ್ ಆಯಿತು. ಇವಾಗ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನೈಟ್ ನಾನು ಅಡುಗೆಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಆಚೆ ಕಡೆ ಬೆಳಗ್ಗೆ ಹೋಗಿ ಬಂದಿರೋದು. ಮಧ್ಯಾಹ್ನ ಇವತ್ತು ಬಂದು ನಾನು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ಇಟ್ಟಿದ್ದೀನಿ, ಅಂದರೆ ರೈಸ್ಗೆ ಇಟ್ಟಿದ್ದೀನಿ. ಇವಾಗ ಚಿತ್ರಾನ್ನಕ್ಕೆ ಹಚ್ಕೊಬೇಕು. ಹುಳಿ ಚಿತ್ರಾನ್ನ ತುಂಬ ದಿವಸ ಆಗಿತ್ತು. ಹುಳಿಯಾಗಿ ತಿನ್ನೋಣ ಥಂಡಿಗೆ, ಅಂದರೆ ಕ್ಲೈಮೇಟ್ ಚೆನ್ನಾಗಿತ್ತಲ್ಲ, ಥಂಡಿಗೆ ಹುಳಿಯಾಗಿ ಚಿತ್ರಾನ್ನ ತಿನ್ನೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಮಟ್ಲು ರೈಸ್ ಆಗಿ ರೈಸ್ ರೆಡಿ ಆಯಿತು. ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಇವಾಗ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಚಿತ್ರಾನ್ನ ಕಲಿಸ್ಕೊಂಡು ತಿನ್ನಬೇಕು. ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಬಂದು ಮೊಸರು. ನನ್ನ ಮಗನಿಗೆ ಮೊಸರು ಇಲ್ದಿದ್ರೆ ತಿನ್ನೋದೇ ಇಲ್ಲ ಚಿತ್ರಾನ್ನ. ತುಂಬ ಇಷ್ಟ. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ಚಿತ್ರಾನ್ನ ಅಂದರೆ ಇಷ್ಟಪಟ್ಟು ತಿಂತಾನೆ. ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿದ್ವಿ ಇವತ್ತು. ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋದು, ಫುಲ್ ಟಯರ್ಡ್ ಆಗೋಗಿತ್ತು. ಇವಾಗ ಊಟ ಮಾಡಿ ಮಲ್ಕೊಬೇಕು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.